ಈ ದಿನದ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂಥ ಭಾಗವು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 6ರಿಂದ 9 ವಚನಗಳು. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 6ರಿಂದ 9 ವಚನಗಳು. ದೇವರಾದನು ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನೆಂತಲೂ ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವರೆಂತಲೂ ಬರೆದಿದೆ. ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಿ ದೇವಿಸುತ್ತಾರೆ. ಈ ವಿವಾಹದ ಆರಾಧನೆಗೆ ಸೇರಿ ಬಂದಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸಮುದ್ರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ದೇವರ ಸಾನ್ನಿಧ್ಯ ಪ್ರಸನ್ನತೆಯಲ್ಲಿ ಪರಸ್ಪರ ವಾಗ್ದಾನ ವಚನಗಳನ್ನು ಕೊಟ್ಟು ದೇವರ ಸನ್ನಿಧಾನದಲ್ಲಿ ಗಂಡ ಹೆಂಡತಿ ಆಗಿರುವಂಥ ಶ್ರೀಯುತ ಮಾರ್ಟಿನ್ ಹಾಗೂ ಶ್ರೀಮತಿ ರೇಚಲ್ ಈ ಪ್ರಿಯ ಮಕ್ಕಳಿಗೆ ನಾನು ಮದುವೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ಕ್ರಿಸ್ತೇಸುವಿನಲ್ಲಿ ಪ್ರೀತಿಯುಳ್ಳ ತಂದೆಯಾಗಿರುವ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ದೇವ, ನೀನು ನೇಮಕ ಮಾಡಿದಂಥ ಈ ದಿನದಲ್ಲಿ ಕರ್ತನೆ ಸ್ವಾಮಿ, ಪ್ರಿಯ ಮಕ್ಕಳು ದೇವರಿನ ಸನ್ನಿಧಾನದಲ್ಲಿ ಕರ್ತನೆ ಅವರನ್ನು ಒಂದಾಗಿ ಸೇರಿ ಕುಟುಂಬದ ಬಾಳ್ವೆಯಲ್ಲಿ ಮುನ್ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ದೇವ, ಈ ಒಡಂಬಡಿಕೆಯ ಪರಿಶುದ್ಧವಾದ ಸಂಬಂಧದ ಪ್ರಾಮುಖ್ಯತೆಯನ್ನು ಅವರು ಹೆಚ್ಚಾಗಿ ತಿಳಿದುಕೊಳ್ಳಲಿಕ್ಕಾಗುವುದಕ್ಕೆ ಸಹಾಯ ಮಾಡು. ನಿನ್ನ ನಿಯಮಕ್ಕನುಸಾರವಾದ ಜೀವನವನ್ನು ಕರ್ತನ ಸ್ವಾಮಿ ಅವರು ರೂಢಿಸಿಕೊಳ್ಳುವಂತೆ ಸಹಾಯ ಮಾಡು. ಅವರ ಕುಟುಂಬ ಬಾಳ್ವೆಯು ನಿನ್ನ ನಾಮದ ಮಹಿಮೆಗಾಗಿ ಸಾಕ್ಷಿಯಾಗಿರುವಂತೆ ಈಗ ಬೋಧಿಸಲ್ಪಡುವಂತಹ ವಾಕ್ಯ ಭಾಗಗಳು ಕರ್ತನೆ ಪ್ರಿಯ ಮಕ್ಕಳಿಗೆ ಮಾರ್ಗದರ್ಶನವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ದೇವ, ನಿನ್ನ ಮಹಾಕೃಪೆಯ ಅನುಸಾರವಾಗಿ ಕರ್ತನೆ ನೀನು ನೇಮಕ ಮಾಡಿದಂಥ ವಾಕ್ಯ ಪ್ರಸಂಗವು ಕರ್ತನೆ ಸ್ವಾಮಿ ನಿನ್ನ ದಾಸನ ಮೂಲಕ ನೀನು ಪ್ರಕಟಪಡಿಸಿರುವುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತದೆ. ನಮ್ಮೆಲ್ಲರೂ ಬಾಯಿ ಮಾಚಿಕೊಂಡು ನಮ್ಮ ಹೃದಯದಲ್ಲಿ ಧ್ಯಾನವು ಕೇವಲ ನಿನಗೆ ಮಾತ್ರ ಸಮರ್ಪಿತವಾಗಿರಲಿ. ಆಮೇಲೆ ವಿಶೇಷವಾಗಿ ಈ ಮದುವೆಯ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ದೇವರು ತನ್ನ ಈ ಸನ್ನಿಧಾನದಲ್ಲಿ ಪ್ರಿಯ ಮಕ್ಕಳನ್ನ ಗಂಡು ಹೆಣ್ಣಾಗಿ ಅವರನ್ನು ಸೇರಿಸಿ ಆ ಪ್ರಿಯ ಮಕ್ಕಳ ಕುಟುಂಬವನ್ನು ದೇವರು ಆಶೀರ್ವದಿಸಬೇಕಾಗಿ ದೇವರನ್ನು ಸ್ತುತಿಸುತ್ತಾ ಸ್ವಲ್ಪ ಹೊತ್ತು ನಾವು ನಮ್ಮ ವಾಕ್ಯದ ಮೂಲಕ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ವಿವಾಹ ಪ್ರತಿಯೊಬ್ಬರ ಜೀವಿತದಲ್ಲೂ ಒಂದು ಪ್ರಾಮುಖ್ಯವಾದಂಥ ಘಟ್ಟ. ಬಹಳ ಪ್ರಾಮುಖ್ಯವಾಗಿ ನಾವು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ದೇವರ ಸನ್ನಿಧಾನದಲ್ಲಿ ಈ ವಿವಾಹ ಎನ್ನುವಂಥ ಈ ಪರಿಶುದ್ಧ ಬಂಧನದಲ್ಲಿ ನಾವೆಲ್ಲರೂ ಕೂಡ ಈ ಪರಿಶುದ್ಧ ಸಂಬಂಧವನ್ನ ದೇವರು ನೇಮಕ ಮಾಡಿದ ಸಂಬಂಧ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೇವೆ. ಸಾಮಾನ್ಯವಾಗಿ ಮದುವೆಯ ದಿವಸ ಮಾಡುವಂಥ ಪ್ರಸಂಗ ನಾವೆಷ್ಟು ನೆನಪಿಟ್ಕೊಳ್ತೇವೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಮಾಡಲ್ಪಡುವಂಥ ಬೋಧನೆಯನ್ನ ನೀವು ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಈ ಪರಿಶುದ್ಧ ದಿನದಲ್ಲಿ ದೇವರು ತನ್ನ ಸನ್ನಿಧಾನದಲ್ಲಿ ನಿಮ್ಮನ್ನ ತನ್ನ ಇಚ್ಛೆಯ ಪ್ರಕಾರ ನಿಮ್ಮಿಬ್ಬರನ್ನ ಇಲ್ಲಿ ಸೇರಿಸಿದ. ಹಾಗಾಗಿ ಈ ದೇವರ ವಾಕ್ಯವು ನಿಮಗೆ ಮಾರ್ಗದರ್ಶನವಾಗಲಿ ಮತ್ತು ಈ ವಾಕ್ಯ ಭಾಗವನ್ನ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ವಿಶೇಷವಾಗಿ ಒಂದು ಹೇಳಿಕೆ ಇದೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಎಂಬುದಾಗಿ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ಇದರ ಅರ್ಥ ದೇವರು ಎಲ್ಲದಕ್ಕಿಂತ ಮುಂಚೆ ಇವರೇ ಸರಿಸಾಟಿ ಎಂಬುದನ್ನು ಆತನು ನಿಶ್ಚಯಿಸಿದ್ದಾನೆ ಎಂಬುದಾಗಿ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮದುವೆಯ ಕಾರ್ಡ್ಗಳಲ್ಲಿ ಈ ವಾಕ್ಯವನ್ನು ಹಾಕುವಂಥದ್ದಿದೆ. ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ಈ ದಿನವನ್ನ ದೇವರೇ ನೇಮಕ ಮಾಡಿದ್ದಾರೆ ಎಂಬುದಾಗಿ. ಹಾಗಾಗಿ ದೇವರ ಸಾನ್ನಿಧ್ಯವಿಲ್ಲದೆ, ದೇವರ ಕೃಪಾಶ್ರಯವಿಲ್ಲದೆ ನಾವು ಈ ಒಂದು ಸಮಾರಂಭದಲ್ಲಿ ಈ ರೀತಿಯಾಗಿ ಸೇರಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ದೇವರೇ ತಾನೇ ಇದನ್ನ ನಿಶ್ಚಯಿಸಿದ್ದಕ್ಕೆ ಈ ರೀತಿಯಾದ ಒಂದು ಸಮಾರಂಭದಲ್ಲಿ ಅಥವಾ ಶುಭ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸೇರಿ ಬಂದಿದೆ. ಬಹಳ ಪ್ರಾಮುಖ್ಯವಾಗಿ ಆಲೋಚನೆ ಮಾಡುವುದಾದರೆ ನಮ್ಮ ಈ ನಾವು ಜೀವಿಸುತ್ತಿರುವಂತ ಈ
ಸಮಾಜ ಈ ಮದುವೆ ಎನ್ನುವಂಥದ್ದನ್ನ ಹೇಗೆ ನೋಡ್ತದೆ? ನಾವು ಜೀವನ ಮಾಡ್ತಾ ಇರುವಂತ ಈ ಸಮಾಜದಲ್ಲಿ ಈ ಮದುವೆ ಅಥವಾ ವಿವಾಹ ಎನ್ನುವಂಥದ್ದನ್ನ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡಿದ್ರೆ, ಇಟ್ಸ್ ಅ ಸಿಂಬಲ್ ಆಫ್ ಲವ್ ಟು ಲೀಡ್ ಇನ್ ಮಿಡ್ಸ್ ಆಫ್ ದ ಸೊಸೈಟಿ. ನೋಡಿ, ಮ್ಯಾರೇಜ್ ಇಸ್ ಅ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಎಂಬುದಾಗಿ ಹೇಳ್ತಾರೆ. ಮದುವೆ ಎನ್ನುವಂಥದ್ದು ಒಂದು ಸಾಮಾಜಿಕ ಸಂಸ್ಥೆ. ಒಂದು ಸಂಸ್ಥೆ ಎನ್ನುವಾಗ ಅದರದೇ ಆದಂಥ ನಿಯಮಗಳಿರ್ತವೆ, ಅದರದೇ ಆದಂಥ ಕಟ್ಟುಪಾಡುಗಳಿರ್ತವೆ. ನಾನು ಯಾವಾಗಲೂ ಕೂಡ ಕೇಳುವಂಥ ಪ್ರಶ್ನೆ, ಈಗಲೂ ಕೂಡ ನಾನು ಕೇಳಿರ್ತೇನೆ, ಸ್ಪೆಷಲ್ ಅಬೌಟ್ ಕ್ರಿಶ್ಚಿಯನ್ ವೆಡ್ಡಿಂಗ್. ಕ್ರೈಸ್ತ ವಿವಾಹದಲ್ಲಿ ಯಾವುದು ಬಹಳ ಪ್ರಾಮುಖ್ಯ? ವಿಶ್ವಾಸ, ಕೊಡುವಂತ ವಾಗ್ದಾನ ವಚನಗಳು ಬಹಳ ಪ್ರಾಮುಖ್ಯ ಎಂಬುದಾಗಿ ಪ್ರಿಯ ಮಕ್ಕಳು ಅಭಿಪ್ರಾಯಪಡ್ತಾರೆ. ಹಾಗಾಗಿ ಈ ಕ್ರೈಸ್ತ ವಿಶ್ವಾಸಕ್ಕೆ ಅನುಗುಣವಾಗಿ ಈ ಪರಿಶುದ್ಧವಾದ ಒಡಂಬಡಿಕೆಯ ಸಂಬಂಧದ ಕುರಿತಾಗಿ ನಾವು ಆಲೋಚಿಸುವುದಾದರೆ, ಈ ವಿವಾಹ ಅಥವಾ ಈ ಕುಟುಂಬ ಎನ್ನುವಂಥದ್ದು ಹೇಗೆ ಇರಬೇಕು ಎಂಬುದನ್ನ ಎಲ್ಲವನ್ನ ಕೂಡ ಅದನ್ನ ನಿರ್ಮಾಣ ಮಾಡಿ, ಸೃಷ್ಟಿ ಮಾಡಿ, ಅದಕ್ಕೆ ಅದರದೇ ಆದಂಥ ನಿಯಮಗಳನ್ನ ಹಾಕಿರುವಂಥದ್ದು ದೇವರು. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ಈ ವಿವಾಹದಲ್ಲಿ ಪಾಲು ತೆಗೆದುಕೊಂಡಿರುವಂಥ ನಿಮಗೆ ದೇವರ ನಿಯಮಗಳೇನು ಎಂಬುದನ್ನ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಾಗಾಗಿ ನಾವು ಓದಿ ಕೇಳಿದಂಥ ಸುವಾರ್ಥ ಭಾಗ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 6ನೇ ವಚನದಿಂದ, ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನಿಂದಲೂ ಎಂಬುದನ್ನು ನಾವು ನೋಡೋಣ. ಹಾಗಾಗಿ ಈ ವಿಚಾರವನ್ನು ನಾವು ನೋಡೋದಾದ್ರೆ, ಈ ಮದುವೆ ಎನ್ನುವಂಥದ್ದು ಇದು ದೇವರ ನಿಯಮ. ಮೊದಲನೇದಾಗಿ ಮದುವೆ ಅಥವಾ ಈ ಪರಿಶುದ್ಧ ಒಡಂಬಡಿಕೆಯ ಸಂಬಂಧ. ನೋಡಿ, ಇದನ್ನು ನಾವು ವಿವಾಹ ಎನ್ನುವುದಕ್ಕಿಂತ ಒಂದು ಕವನೆಂಟಲ್ ರಿಲೇಶನ್ಶಿಪ್ ಎಂಬುದಾಗಿ ನಾವು ಕರೀತೇವೆ. ಒಡಂಬಡಿಕೆಯ ಸಂಬಂಧ. ಈ ಸಂಬಂಧದಲ್ಲಿ ಪರಸ್ಪರ ಗಂಡು ಹೆಣ್ಣು ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. ಯಾರ ಸನ್ನಿಧಾನದಲ್ಲಿ? ದೇವರ ಸನ್ನಿಧಾನ. ಈಗ ತಾನೇ ಪ್ರಿಯ ಮಕ್ಕಳು ಕೊಟ್ಟಂತ ವಾಗ್ದಾನ ವಚನಗಳ ಆದ್ಮೇಲೆ 6ನೇ ಕ್ರಮದಲ್ಲಿ ಇರುವಂತಹ ಒಂದು ಸ್ಪಷ್ಟವಾದ ಅಂಶ ಏನಂತಂದ್ರೆ, ನೀವೀಗ ಕೊಟ್ಟ ವಚನಗಳನ್ನು ದೇವರು ಕೇಳಿದ್ದಾನೆ, ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ. ಹಾಗಾಗಿ ಇದು ದೇವರ ನಿಯಮ. ಈ ದೇವರ ನಿಯಮಕ್ಕೆ ನಾವು ಒಳಗಾಗಿದ್ದೇವೆ ಅಂದಾಗ ಈ ದೇವರ ನಿಯಮದಲ್ಲಿ ಇರುವಂತಹ ಸ್ಪಷ್ಟವಾದ ವಿಚಾರಗಳನ್ನ ತಿಳಿದುಕೊಳ್ಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಹಾಗಾಗಿ ಈ ಮದುವೆ ಎನ್ನುವಂಥದ್ದು ದೇವರು ಸೃಷ್ಟಿ ಮಾಡಿದಂಥ ನಿಯಮ. ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ದೇವರು ಆದಾಮನಿಗೆ ಗಾಢ ನಿದ್ರೆಯನ್ನ ಬರುವಂತೆ ಮಾಡಿ ಆತನ ಪಕ್ಕೆಯನ್ನು ತೆಗೆದುಕೊಂಡು ಸ್ತ್ರೀಯನ್ನ ನಿರ್ಮಾಣ ಮಾಡುವುದನ್ನು ನೋಡ್ತೇವೆ. ಇದು ಏನನ್ನ ಸೂಚಿಸ್ತಾ ಇದ್ರೆ ಅದನ್ನ ನಾವು ಆಲೋಚನೆ ಮಾಡೋದು, ಅಲ್ಲಿ ಬಳಸಲ್ಪಟ್ಟಂತ ಇಬ್ರಿಯ ಭಾಷೆಯ ಆಳವಾದ ಅರ್ಥ ಏನು ತಿಳಿಸ್ತೈತೆ ಅಂತಂದ್ರೆ, ನೋಡಿ, ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಪಕ್ಕೆ ಎಲುಬು ಎಂಬುದಾಗಿ. ಶೀಸ್ ಮೈ ಬೆಟರ್ ಹಾಫ್ ಎಂಬುದಾಗಿ ಹೇಳ್ಕೊಳ್ತಾರೆ. ಅಲ್ಲ, ಇದು ನನ್ನ ಪಕ್ಕೆ ಎಲುಬು, ದೇವರು ನೇಮಕ ಮಾಡಿದಂತ ಪಕ್ಕೆ ಎಲುಬು. ಅದರ ಅರ್ಥ, ಪರಸ್ಪರ ನೀವು ಯಾವ ಯಥಾರ್ಥತ್ವದಿಂದ ದೇವರೊಂದಿಗೆ ನೀವು ಮಾಡಿಕೊಂಡಿರುವಂಥ ಒಡಂಬಡಿಕೆ ನೀವು ಬದ್ಧರಾಗಿರ್ತೀರ. ಪರಸ್ಪರ ಕೊಡುವಂತ ಮಾತುಗಳಿಗೆ ನೀವು ಮಾತುಗಳನ್ನು ಹೇಳ್ತಾ ಇದ್ದೀರಿ. ನನ್ನ ದೇಹದಿಂದ ನಿನ್ನನ್ನ ಸನ್ಮಾನಿಸ್ತೇನೆ ಎಂಬುದಾಗುವಾಗ ಕೆಲವೊಂದ್ಸತಿ ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸ್ತೇನೆ ಎನ್ನುವಂತ ವಚನ ಅದನ್ನ ಕೆಲವೊಂದು ಅಂಶಗಳಿಗೆ, ಕೆಲವೊಂದು ಕ್ರಿಯೆಗಳಿಗೆ ಮಾತ್ರ ಸೀಮಿತಗೊಳಿಸ್ತೇವೆ. ಅಲ್ಲ, ಸಂಪೂರ್ಣ ನನ್ನ ದೇಹದಿಂದ ನಿನ್ನನ್ನು ಸನ್ಮಾನಿಸ್ತೇನೆ ಅಂತಂದ್ರೆ ನಾವು ಏನು ಯೋಚನೆ ಮಾಡಿದ್ರು, ಈಗ ನಾವು ಇಷ್ಟು ದಿವಸ ನೀವು ಬೇರೆ ಬೇರೆಯಾಗಿ ಆಲೋಚನೆ ಮಾಡ್ತಾ ಇದ್ರೇನೋ, ಅಥವಾ ನೀವು ದೂರ ಇದ್ದಾಗ ಮಾತನಾಡಿಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಿದ್ರೇನೋ. ಆದರೆ ಇದನ್ನು ಮಾಡುವಂತ ಆಲೋಚನೆಗಳನ್ನ ನೀವಿಬ್ಬರು ಕೂಡ ಪರಸ್ಪರ ಯೋಚನೆ ಮಾಡಿ ಒಟ್ಟಿಗೆ ಕೂತ್ಕೊಂಡು ಇದು ದೇವರಿಗೆ ಸರಿಯಾಗಿದೆಯೋ, ದೇವರ ವಾಕ್ಯಕ್ಕೆ ಇದು ಹೊಂದುತ್ತದೋ, ದೇವರು ನನ್ನ ನಿಯಮದ ಪ್ರಕಾರ ನಮ್ಮನ್ನ ಸೇರಿಸಿದ್ದಾರೆ, ಅದಕ್ಕಾಗಿ ಆತನ ನಿಯಮಕ್ಕೆ ಅನುಸಾರವಾಗಿಯೇ ಈ ನಮ್ಮ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುವುದು ದೇವರಿಗೆ ಮೆಚ್ಚುತ್ತದೋ ಎನ್ನುವಂಥದ್ದನ್ನು ತಿಳಿದುಕೊಂಡು ಈಗ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಹಾಗಾಗಿ ನೀವಿನ್ನು ಇಬ್ಬರಲ್ಲ, ಒಂದೇ ದೇಹವಾಗಿದ್ದೀರಿ. ಅದರ ಅರ್ಥ ನಿಮ್ಮಲ್ಲಿ ಐಕ್ಯತೆ ಬಹಳ ಪ್ರಾಮುಖ್ಯ. ಪಕ್ಕೆ ಎಲುಬು ಅನ್ನುವಾಗ ನಿಮ್ಮ ಪರಸ್ಪರ ನಿಮ್ಮಿಬ್ಬರಲ್ಲಿಯೂ ಕೂಡ ಬೇಕಾದಂಥ ಯಥಾರ್ಥತ್ವ, ಟ್ರಸ್ಟ್ ಆ್ಯಂಡ್ ದ ಲಾಯಲಿಟಿ, ಯಥಾರ್ಥತ್ವ ಬಹಳ ಪ್ರಾಮುಖ್ಯವಾಗಿದೆ. ಹಾಗಾಗಿ ಹೆಂಡತಿಯನ್ನ ಬಿಟ್ಟು ಯಾವ ಯೋಚನೆಗಳನ್ನು ಮಾಡುವ ಹಾಗಿಲ್ಲ,
ಗಂಡನನ್ನ ಬಿಟ್ಟು ಯಾವ ಯೋಚನೆಯೂ ಮಾಡುವುದಿಲ್ಲ, ಹೆಂಡತಿಯನ್ನ ಬಿಟ್ಟು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ, ಗಂಡನನ್ನ ಬಿಟ್ಟು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಏನು ಎಲ್ಲದಕ್ಕೂ ಕೇಳಬೇಕೇನು ಅಂತ ನಾವು ಅನ್ಕೊಳ್ತೀವಿ. ಆದರೆ ದೇವರು ಈ ನಿಯಮದಲ್ಲಿ ನಿಮ್ಮನ್ನು ಒಟ್ಟಾಗಿ ಸೇರಿಸಿದ್ದಾನೆ ಅಂತ ಹೇಳುವುದಾದರೆ ಇದು ದೇವರ ನಿಯಮ. ಇದು ಮನುಷ್ಯರಾದ ನಮ್ಮ ಆಲೋಚನೆಗಳಿಗೆ ಕೆಲವೊಂದ್ಸತಿ ಬೇರೆ ಬೇರೆ ಭಿನ್ನಾಭಿಪ್ರಾಯ ಅಂತ ಅನಿಸ್ಬೋದು. ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ದೇವರ ನಿಯಮದ ಪ್ರಕಾರ ಇದನ್ನು ನೀವು ಸ್ವೀಕರಿಸಲೇಬೇಕು, ಇದನ್ನು ನಾವು ಸ್ವೀಕರಿಸಬೇಕು. ಹಾಗಾಗಿ ಇದು ದೇವರು ಮಾಡಿದಂಥ ನಿಯಮವಾಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡು, ಹಾಗಾಗಿ ಮುಂದೆ ವಚನ ಹೀಗೆ ವಿವರಿಸಲ್ಪಡುತ್ತದೆ. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವಂತಲೂ ಬರೆದಿದೆ. ಹೀಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಏನಂತೆ? ಒಂದೇ ಶರೀರವಾಗಿದ್ದಾರೆ. ಹಾಗಾಗಿ ಇದೇ ನಿಮ್ಮ ಮಧ್ಯೆ ಇರುವಂತಹ ಒಂದು ಒಡಂಬಡಿಕೆ. ಮೊದಲನೇದಾಗಿ ಮದುವೆ ಎನ್ನುವಂಥದ್ದು ದೇವರಿಂದ ನಿರ್ಮಿತವಾದಂಥ ನಿಯಮ, ನಾಟ್ ಕ್ರಿಯೇಟೆಡ್ ಬೈ ಗಾಡ್. ಎರಡನೇ ವಿಚಾರ, ಮದುವೆ ಎನ್ನುವಂಥದ್ದು ಒಡಂಬಡಿಕೆಗೆ ಸಂಬಂಧ. ನೋಡಿ, ಮದುವೆ ತಕ್ಷಣ ನಾವು ಮದುವೆ ಅಂತಂದ್ರೆ ಡೆಕೋರೇಷನ್ ಇರಬೇಕು, ಮದುವೆ ಅಂದ್ರೆ ಒಂದು ರಿಸೆಪ್ಷನ್ ಇರಬೇಕು, ಮದುವೆ ಅಂದ್ರೆ ಸೇರಿ ಬಂದಿರುವಂತವರೆಲ್ಲರಿಗೂ ಕೂಡ ಒಂದು ಆತಿಥ್ಯ ಭೋಜನವನ್ನ ಏರ್ಪಡಿಸಬೇಕು ಎಂಬುದಾಗಿ ನಾವೆಲ್ಲ ಕೂಡ ಆಲೋಚನೆ ಮಾಡ್ತೀವಿ. ಹಾಗೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರದ ಮೂಲಕ ನೀವು ದೇವರ ಸನ್ನಿಧಾನದಲ್ಲಿ ಮಾಡುವಂತ ಒಡಂಬಡಿಕೆಗೆ ಅನುಸಾರವಾಗಿಯೇ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ, ಇಲ್ಲಿ ಎಲ್ಲರೂ ಕೂಡ ಸೇರಿದ್ದಾರೆ. ಹಾಗಾಗಿ ಈ ಮದುವೆ ಎನ್ನುವಂಥದ್ದು ಒಡಂಬಡಿಕೆಗೆ ಸೂಚಿತವಾಗಿದೆ, ಒಡಂಬಡಿಕೆಗೆ ಇದು ಸೂಚಿತ. ಹಾಗಾಗಿ ಇಟ್ಸ್ ಸಿಂಬಲ್ ಆಫ್ ಕವನೆಂಟ್. ಯಾವ ಒಡಂಬಡಿಕೆ? ನೋಡಿ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿರುತ್ತದೆ. ನೀವಿಬ್ಬರು ಕೂಡ ಜೀವಮರಕ್ಕೆ ಬಾಧ್ಯರಾಗಿದ್ದೀರಿ, ಇಬ್ಬರು ಕೂಡ ಜೀವಮರಕ್ಕೆ ಬಾಧ್ಯರಾಗಿದ್ದಾರೆ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಸೇರಿದ್ದೀರಾ. ಮತ್ತು ಈ ಒಡಂಬಡಿಕೆ ಸಂಬಂಧದಲ್ಲಿ ಇರುವಾಗ ನೀವೇನನ್ನಾದ್ರೂ ದೇವರಿಗೆ ಕೇಳಬೇಕಾದರೆ, ಏನನ್ನಾದ್ರೂ ದೇವರಲ್ಲಿ ವಿಜ್ಞಾಪಿಸಬೇಕಾದ್ರೆ ನೀವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ನೀವಿಬ್ಬರು ಕೂಡ ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿರುವಂತಹ ಯಾವ ಬೇಡವಾದ ಆಲೋಚನೆಗಳು ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಬಾರದು. ಹಾಗಾಗಿ ಈ ಒಡಂಬಡಿಕೆಗೆ ಸೂಚನೆ ಆಗಿರುವಂತಹ ನಿಮ್ಮ ವಿವಾಹ ಅದನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕು. ಹಾಗಾಗಿ ಇಬ್ರಿಯರವರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತದೆ, ವಿವಾಹವೆಂಬುದನ್ನ ಅದನ್ನ ನೀವು ಮಾನ್ಯವಾದದ್ದೆಂದ ಎಣಿಸಬೇಕೆಂದು. ಆನರ್ ಯುವರ್ ಮ್ಯಾರೇಜ್ ಎಂಬುದಾಗಿ ವಿವಾಹವು ಮಾನ್ಯವಾದದ್ದು ಎನಿಸಬೇಕು. ನೋಡಿ, ಈ ಲೋಕಾರೂಢಿಯಾಗಿ ನೋಡುವಾಗ ಮದುವೆಯ ಕುರಿತಾಗಿ ಅಥವಾ ಗಂಡ ಹೆಂಡತಿಯ ಸಂಬಂಧದ ಕುರಿತಾಗಿ ಬಹಳ ಲಘುವಾಗಿ ಮಾತನಾಡ್ತಾರೆ. ಬೇರೆ ಬೇರೆ ರೀತಿಯಾದ ರೀಲ್ಸ್ಗಳೀಗ ಬರುವಾಗ ಲಘುವಾಗಿ ಮಾತಾಡ್ತಾರೆ. ಆದರೆ ಕ್ರೈಸ್ತ ವಿಶ್ವಾಸಕ್ಕೆ ಅನುಗುಣವಾಗಿ ನಾವು ಈ ವಿವಾಹವನ್ನು ನಾವು ಪರಿಗಣಿಸುವುದಾದ್ರೆ ದಿಸ್ ಇಸ್ ಅ ವೆರಿ ಹೋಲಿ ಸ್ಯಾಕ್ರಿಮೆಂಟ್. ಇದು ಬಹಳ ಪರಿಶುದ್ಧವಾದಂತ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಆಗುವಂತ ಒಂದು ವಿಶೇಷ ಪ್ರಾಮುಖ್ಯವಾದಂತ ವಿಶೇಷತೆ ಎಂಬುದನ್ನು ನಾವೆಲ್ಲ ನೋಡ್ತೇವೆ. ಹಾಗಾಗಿ ನೀವು ಯಾಕೆ ಗಂಡ ಹೆಂಡತಿಯಾಗಿದ್ದೀರಿ, ನೀವು ಎಲ್ಲರೂ ನನ್ನ ಸೇರಿ ಈಗ ಮದುವೆ ಆಗಲಿ ಎಂಬುದಾಗಿ ಇಲ್ಲ. ನೀವು ಪರಸ್ಪರ ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ದರಿಂದ ದೇವರ ಸನ್ನಿಧಾನದಲ್ಲಿ ನೀವು ಗಂಡ ಹೆಂಡತಿಯಾಗಿದೆ. ಹಾಗಾಗಿ ಅದು ಆಲ್ರೆಡಿ ಪ್ರಕಟಿಸಲ್ಪಟ್ಟಿದೆ, ಅದನ್ನ ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಈ ಒಡಂಬಡಿಕೆಯನ್ನ ಜೀವನದ ನೀವು ಕೊಡುವಾಗ, ಮಾತು ಕೊಡುವಾಗ ಸ್ಪಷ್ಟವಾಗಿ ಹೀಗೆ ಹೇಳಿದ್ರಿ, ಮರಣವು ನಮ್ಮನ್ನು ಅಗಲಿಸುವ ತನಕ, ಮರಣವು ನಮ್ಮನ್ನು ಅಗಲಿಸುವ ತನಕ ನಮ್ದೇ ರೀತಿಯಾಗಿ ಪ್ರೀತಿಸುತ್ತೇನೆ, ಸಲಹುತ್ತೇನೆ ಎಲ್ಲವನ್ನ ನೀವು ಹೇಳ್ತೀರ. ಹಾಗಾಗಿ ಯಾವುದೇ ಭಿನ್ನಾಭಿಪ್ರಾಯಗಳು, ಬೇಡವಾದ ಆಲೋಚನೆಗಳು ನಿಮ್ಮಲ್ಲಿ ಬಂದಾಗ ನೀವು ಮೊದಲು ನೆನಪು ಮಾಡಿಕೊಳ್ಳಬೇಕಾಗಿದ್ದು ದೇವರ ಸನ್ನಿಧಾನದಲ್ಲಿ ಕೊಟ್ಟ ವಾಗ್ದಾನ ವಚನಗಳು. ಹಾಗಾಗಿ ಮುಂದೆ ವಾಕ್ಯ ಭಾಗ ಇರುತ್ತದೆ, ಒಂದೇ ಶರೀರವಾಗಿದೆ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇದನ್ನ ನೀವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಹಾಗಾಗಿ ಮದುವೆ ಎನ್ನುವಂಥದ್ದು ದೇವರಿಂದ ನಿರ್ಮಿತವಾದಂತಹ ನಿಯಮ. ಮದುವೆ ಎನ್ನುವಂಥದ್ದು ಒಡಂಬಡಿಕೆಗೆ ಸೂಚನೆಯಾಗಿದೆ. ಮೂರನೇದು, ಒಡಂಬಡಿಕೆ ಎನ್ನುವ ಈ ಒಂದು ಮದುವೆ ಎನ್ನುವಂಥದ್ದು ಜವಾಬ್ದಾರಿಗೆ ಸೂಚನೆಯಾಗಿದೆ. ಮ್ಯಾರೇಜ್ ಇಸ್ ಅ ಸಿಂಬಲ್ ಆಫ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಇಲ್ಲಿ ನಾವು ದೇವರು ಕೂಡಿಸಿದ್ದನ್ನ ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ನಾವು ಅನ್ನುವಾಗ ದೇವರು ಇವರನ್ನ ಕೂಡಿಸಿದ್ದಾರೆ, ಬೇರೆಯವರು ಬಂದು ಬೇರೆ ಬೇರೆ ಆಲೋಚನೆಗಳನ್ನು ಕೊಟ್ಟು ಇವರನ್ನ ಅಗಲಿಸಬಾರದು ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ಈ ವಾಕ್ಯ ಮೊದಲು ನಿಮಗೆ ಅನ್ವಯ. ನೀವು ಕೂಡ ಮನುಷ್ಯರೇ,
ದೇವರು ನಿಮ್ಮನ್ನು ಕೂಡಿಸಿದ್ದಾನೆ. ಮನುಷ್ಯರಾಗಿರುವಂತ ನೀವು ನಿಮ್ಮಲ್ಲಿ ಬರುವಂತಹ ಆಲೋಚನೆಗಳನ್ನ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನ, ಬೇಡವಾದ ಆಲೋಚನೆಗಳನ್ನ ಯೇಸುವಿನ ನಾಮದಲ್ಲಿ ಜಯಿಸಬೇಕು. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಕರೆ ಕೊಡುವಂಥದ್ದು ಏನಂತಂದ್ರೆ, ಮನುಷ್ಯರು ಸಹಿಸಬಹುದಾದ ಆ ಶೋಧನೆ ನಾನು ನಿಮಗೆ ಕೊಡುವುದಿಲ್ಲ. ಆ ಶೋಧನೆಗಳು ಬರುತ್ತಲೇ ಅವುಗಳಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗಗಳನ್ನ ಸಿದ್ಧ ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿರುವಾಗ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನೋಡಿ, ನಾವಿಲ್ಲಿ ಒಂದು ವಾಕ್ಯ ಇದೆ, ಅದನ್ನು ಮನುಷ್ಯನು ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನ ಸೇರಿಕೊಳ್ಳುವುದು. ಹಾಗಾದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿಯಲ್ಲಿ ನೀವು ಎಸ್ಕೇಪ್ ಆಗ್ತಾ ಇಲ್ಲ. ತಂದೆ ತಾಯಿಗಳ ಬಗ್ಗೆ ನಾನು ಇನ್ಮೇಲೆ ಆಲೋಚನೆ ಮಾಡಬೇಕಾಗಿಲ್ಲ, ನನ್ನ ಹೆಂಡತಿ ಬಗ್ಗೆ ಅಷ್ಟೇ ಆಲೋಚನೆ ಮಾಡಿ. ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಇಷ್ಟರವರೆಗೂ ನಿಮ್ಮ ತಂದೆ ತಾಯಿಯ ಅಧೀನದಲ್ಲಿ ನೀವಿದ್ರಿ. ಈಗ ನೀವಿಬ್ಬರು ಗಂಡ ಹೆಂಡತಿ ಆಗಿರೋದ್ರಿಂದ, ನೀವು ಒಬ್ಬರಿಗೊಬ್ಬರು ನೀವು ಅಧೀನವಾಗಿರೋದ್ರಿಂದ ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಎಸ್ಕೇಪ್ ಆಗಿಲ್ಲ, ನಿಮ್ಮ ಜವಾಬ್ದಾರಿಯಲ್ಲಿ ನೀವು ತಪ್ಪಿಸ್ಕೊಂಡಿಲ್ಲ, ನಿಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಯಾಕೆ ಗೊತ್ತಾ? ದೇವರು ಕೂಡಿಸಿದ್ದಾನೆ, ಮನುಷ್ಯರು ಅಗಲಿಸಬಾರದು. ಅಂದ್ರೆ ಈ ಮದುವೆಯಲ್ಲಿರುವಂತಹ ಸ್ಪಷ್ಟವಾದ ಜವಾಬ್ದಾರಿಯನ್ನ ನೀವು ಕಾಪಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನೀವು ದೇವರ ಸನ್ನಿಧಾನದಲ್ಲಿ ಮಾಡುವಂತಹ ಪ್ರಾರ್ಥನೆಗಳು, ನೀವು ದೇವರಲ್ಲಿ ಇನ್ನಷ್ಟು ಬಲಗೊಳ್ಳಬೇಕಾಗಿರುವುದರಿಂದ ಈ ದೇವರ ವಾಕ್ಯಗಳಿಗೆ ಸಾಧನವಾಗಬೇಕು. ಆರಾಧನೆಗೆ ಹೋಗುವಾಗ ಕ್ರಮ ಪ್ರಕಾರವಾಗಿ ಒಟ್ಟಿಗೆ ಆರಾಧನೆಗೆ ಹೋಗುವಂತ ಆಲೋಚನೆಗಳು ನಿಮ್ಮಲ್ಲಿ ಬರಬೇಕು. ಕರ್ತನ ದೇಹರಕ್ತಗಳನ್ನು ಸ್ವೀಕರಿಸುವಾಗ ಒಟ್ಟಿಗೆ ಬಂದು ನಾವು ದೇಹರಕ್ತಗಳನ್ನ ಸ್ವೀಕರಿಸಬೇಕಿರುವಂತಹ ಆಲೋಚನೆಗಳು ನಿಮ್ಮಲ್ಲಿ. The secret of a very successful Christian marriage is about prayer. ಪ್ರತಿ ದಿವಸವೂ ಕೂಡ ಏನೇ ಮನಸ್ತಾಪಗಳಿರಲಿ, ಏನೇ ಭಿನ್ನಾಭಿಪ್ರಾಯಗಳಿರಲಿ, ಪ್ರತಿ ದಿವಸ ನೀವು ಮಲಗುವುದಕ್ಕಿಂತ ಮುಂಚೆ ನಿಮ್ಮ ಕೈಗಳನ್ನು ಹಿಡಿದುಕೊಂಡು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ನಿಮ್ಮ ಈ ಒಂದು ಜೀವನ ಶೈಲಿಯನ್ನು ನೀವು ರೂಢಿಸಿಕೊಳ್ಳುವುದಾದರೆ ನಿಮ್ಮ ಮಧ್ಯದಲ್ಲಿ ಸೈತಾನ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ನೀವು ದೇವರ ಮುಂದೆ ನೀವು ಮಾತು ಕೊಟ್ಟಿರೋದನ್ನು ದೇವರು ಕೇಳಿಸಿಕೊಂಡಿದ್ದಾನೆ, ಎಲ್ಲರೂ ಸಾಕ್ಷಿ ಆಗಿರುವುದರಿಂದ ನಿಮ್ಮ ಜೀವನ, ನಿಮ್ಮ ಅನ್ಯೂನತೆ ಹೇಗಿದೆ ಎಂಬುದಾಗಿ ಎಲ್ಲರಿಗೂ ಅದು ಮಾದರಿಯಾಗಿದೆ. ಎಲ್ಲರಿಗೂ ಅದು ಮಾದರಿಯುಳ್ಳ ಜೀವಿತವಾಗಿ ಅದನ್ನು ನಾವು ಗಟ್ಟಿಯಾಗಿ ಕಾಪಾಡಿಕೊಳ್ಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಹಾಗಾಗಿ ನಿಮ್ಮ ಮಧ್ಯದಲ್ಲಿ ಏನೇ ಸಮಸ್ಯೆಗಳಲ್ಲಿ, ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಅವುಗಳನ್ನು ಆದಷ್ಟು ಪ್ರಾರ್ಥನೆ ಮೂಲಕ ಅಂತ್ಯಗೊಳಿಸಿ, ಒಬ್ಬರನ್ನೊಬ್ಬರು ಸಹಿಸಿಕೊಂಡು, ಒಬ್ಬರನ್ನೊಬ್ಬರು ಕ್ಷಮಿಸಿಕೊಂಡು ನೀವು ಮುಂದೆ ಸಾಗುವಂಥದ್ದು ಬಹಳ ಪ್ರಾಮುಖ್ಯ. ನಿಮ್ಮ ಇಬ್ಬರಲ್ಲಿನ ಅನ್ಯೂನತೆ ಕುರಿತಾಗಿ ಯಾರಾದರೂ ಹಗುರವಾಗಿ ನಿಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ಅವುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಆದರೆ ನಿಮ್ಮಲ್ಲಿರುವಂತಹ ಅನ್ಯೂನತೆಯನ್ನು ಸರಿಯಾಗಿಲ್ಲ ಅಂತ ಹೇಳಿ ಮನೆಯಲ್ಲಿರುವಂಥವ್ರು ಯಾರಾದರೂ ಮಾತನಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಸಾಕ್ಷಿ ಅಲ್ಲಿ ಬಿದ್ದು ಹೋಗ್ತಾಗಿದೆ ಅಂತ. ನಿಮ್ಮಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು, ನಿಮ್ಮಲ್ಲಿರುವಂತಹ ಎಲ್ಲ ಕೆಟ್ಟ ಆಲೋಚನೆಗಳನ್ನು ಜಯಿಸುವುದಕ್ಕೆ ದೇವರಲ್ಲಿ ಶಕ್ತಿಯನ್ನ ನಾವು ಬೇಡಿಕೊಳ್ಳಬೇಕು. ಹಾಗಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದು ನಿಮ್ಮ ಬೆಡ್ರೂಮ್ ಅನ್ನ ದಾಟಬಾರ್ದು. ಅದು ನಿಮ್ಮ ಬೆಡ್ರೂಮ್ ಅನ್ನ ದಾಟಿದೆ ಅಂದ್ರೆ ನಿಮ್ಮ ಆತ್ಮೀಯತೆಯಲ್ಲಿ ಸರಿಯಾಗಿಲ್ಲ, ಪ್ರಾರ್ಥನೆ ಜೀವಿತ ಸರಿಯಾಗಿಲ್ಲ, ದೇವರ ವಾಕ್ಯವನ್ನು ನೀವು ಓದ್ತಾ ಇಲ್ಲ ಎಂಬುದಾಗಿ ಅರ್ಥ. ಹಾಗಾಗಿ ಇದೊಂದು ದೊಡ್ಡ ಜವಾಬ್ದಾರಿಯನ್ನ ದೇವರು ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ದೇವರ ತನ್ನ ಇಚ್ಛೆಯ ಮೇರೆಗೆ ಇಬ್ಬರನ್ನು ಕೂಡ ಗಂಡು ಹೆಣ್ಣಾಗಿ ಇವತ್ತು ಆತನ ನೇಮಕ ಮಾಡಿ ಈ ಒಂದು ಕೌಟುಂಬಿಕ ಬಾಳ್ಮೆಯಲ್ಲಿ ನೀವು ಇನ್ನಷ್ಟು ಬಲಗೊಳ್ಳುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಆತನಲ್ಲಿ ಪ್ರಾರ್ಥಿಸ್ತೇವೆ. ಇನ್ನೊಂದು ಸೇಯಿಂಗ್ ಇದೆ, ಇಫ್ ವೆಡ್ಡಿಂಗ್ ಟೇಕ್ಸ್ ಪ್ಲೇಸ್ ಆನ್ ಒನ್ ಡೇ, ಮ್ಯಾರೇಜ್ ಹ್ಯಾಪನ್ಸ್ ಥ್ರೂಔಟ್ ದ ಲೈಫ್ ಎಂದರೆ, ಒಂದು ಮದುವೆ ಆ ಬಂಧದ ಮೂಲಕ ನೀವು ಇವತ್ತು ಸೇರಿಕೆ ಆಗಿದ್ರೆ ಆ ವಿವಾಹ, ಪರಿಶುದ್ಧ ವಿವಾಹ, ಆ ಒಡಂಬಡಿಕೆ ಎನ್ನುವಂಥದ್ದು ಜೀವನ ಪರ್ಯಂತರಕ್ಕೂ ಅದು ಇರಬೇಕು. ಆ ಸಾಕ್ಷಿಯನ್ನು ನೀವು ಕಾಪಾಡಿಕೊಳ್ಬೇಕು. ಹಾಗಾಗಿ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಬೋಧಿಸಲ್ಪಟ್ಟಂಥ ವಾಕ್ಯಗಳು ನಿಮಗೆ ನಿಮ್ಮ ಕೌಟುಂಬಿಕ ಬಾಳ್ವೆಗೆ ಮಾರ್ಗದರ್ಶನ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಕ್ರಿಸ್ತೇಸುವಿನಲ್ಲಿ ಪ್ರೀತಿ ಉಳ್ಳದಾಗಿರುವ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. ದೇವನಿನ ವಾಕ್ಯವನ್ನು ಪ್ರೀತಿಸುವಂತ ಮನಸ್ಸನ್ನೇ ಪ್ರಿಯ ಮಕ್ಕಳಿಗೆ, ಕುಟುಂಬದವರಿಗೆ ಕೊಟ್ಟಿದ್ದು ಸ್ತೋತ್ರ. ದೇವಾಯಿ ಬೋಧಿಸಲ್ಪಟ್ಟಂತ ವಾಕ್ಯಗಳು ಅವರ ಕೌಟುಂಬಿಕ ಜೀವನಕ್ಕೆ ಮಾರ್ಗದರ್ಶನವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಪ್ರಿಯ ಮಕ್ಕಳು ನಿನ್ನನ್ನು ಸೇವಿಸುತ್ತಾ ನಿನಗಾಗಿಯೇ ಜೀವಿಸಿ ಬದುಕಿ ಬಾಳಿ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ. Amen, amen, amen. Praise the Lord. Hallelujah. God bless you, Rachel and Martin.